ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ರಾಯರು ಬೃಂದಾವನ ಹೇಗೆ ಪ್ರವೇಶ ಮಾಡಿದ್ರು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಮಂಚಾಲಮ್ಮನ ದರ್ಶನ ಪಡೆದು ಮಂಚಾಲಮ್ಮನಿಗೆ ಹೇಳಿದರು, ಇನ್ನು ನಾನು ಬೃಂದಾವನದಲ್ಲಿ ಬಂದು ಸೇರ್ಕೋಬೇಕು ಅಂತ ಇದ್ದೀನಿ ಅಂತ. ಈ ಮಂಚಾಲಮ್ಮ ಯಾರು ಅಂತ ಹೇಳಿದ್ರೆ ಅವರ ಪೂರ್ವಜನ್ಮದ ಪ್ರಹ್ಲಾದರಾಯರ ಕುಲದೇವತೆ ಅಂತ. ಮಂಚಾಲಮ್ಮನ ಅನುಗ್ರಹ ಆದಮೇಲೆ ಯತಿ ಸಾರ್ವಭೌಮರು ಅವರು ಬೃಂದಾವನ ಪ್ರವೇಶಕ್ಕೆ ದಿನ ಗೊತ್ತು ಮಾಡಿಕೊಂಡ್ರು. ವೆಂಕಣ್ಣ ಪಂತನ್ನು ಕರೆಸಿ ನನಗೊಂದು ಬೃಂದಾವನವನ್ನು ಸಿದ್ಧಪಡಿಸು ಅಂತ ಹೇಳಿದ್ರು. ಆದರೆ ನಾನು ತೋರಿಸೋ ಯಜ್ಞಕುಂಡದ ಮೇಲೆ ಬೃಂದಾವನಕ್ಕೆ ಸೂಕ್ತ ಆಗುವಂಥ ಗರ್ಭಗುಡಿಯನ್ನು ಆಮೇಲೆ ನಿರ್ಮಾಣ ಮಾಡುವಂತೆ ಅಂತ ಹೇಳಿದರು. ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಅವರ ಬೃಂದಾವನಕ್ಕೆ ಅವರು ತೋರಿಸಿದಂಥ ಕರಿಯ ಶಿಲೆಯಲ್ಲಿ ಬೃಂದಾವನ ಮಾಡಿಸ್ಬೇಕು ಅಂತ ಹೇಳಿದರು. ಏನಪ್ಪ ಈ ಕರಿಯ ಶಿಲೆ ಅಂತ ಹೇಳಿದರೆ, ಅದು ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು 7 ಮುಹೂರ್ತಗಳ ಕಾಲ ವಿಶ್ರಮಿಸಿದರು ಅಂತ ಹೇಳ್ತಾರೆ. ಗುರುಗಳು ಬೃಂದಾವನ ಪ್ರವೇಶ ಮಾಡ್ತಾರೆ ಅನ್ನೋ ಸುದ್ದಿ ಇಡೀ ದೇಶಕ್ಕೆ ಹರಡಿತು. ದೇಶದ ನಾನಾ ಕಡೆಗಳಿಂದ ಗುರುಗಳ ದರ್ಶನ ಪಡೆಯೋಕ್ಕೆ ಅಂತ ಜನ ಮಂತ್ರಾಲಯಕ್ಕೆ ಓಡೋಡಿ ಬರೋಕ್ಕೆ ಶುರು ಮಾಡಿದ್ರು. ಪಂಡಿತರು, ಕವಿಗಳು, ಸಂಗೀತ ಕೋವಿದರು, ದಾಸರು, ಸಾಧು ಸಂತರು ಹೀಗೆ ಮಂತ್ರಾಲಯಕ್ಕೆ ಬಂದು ಸೇರಿದ್ರು. ಇಡೀ ಮಂತ್ರಾಲಯ ಸಡಗರದಿಂದ ಕಂಗೊಳಿಸ್ತು. ಆದರೂ ಕೂಡ ಎಲ್ಲರಿಗೂ ಗುರುಗಳನ್ನು ಇನ್ನು ನಾವು ಪ್ರತ್ಯಕ್ಷವಾಗಿ ನೋಡೋಕ್ಕಾಗಲ್ವಲ್ಲ ಅಂತ ದುಃಖ ಆಯಿತು. ತುಂಗಭದ್ರಾ ನದಿ ಹತ್ತಿರ ವಿಸ್ತಾರವಾದ ಪ್ರದೇಶದಲ್ಲಿ 12 ಸ್ತಂಭಗಳ ಶಿಲಾಮಂಟಪವನ್ನು ಮಾಡಲಾಗಿತ್ತು. ಅದೇ ಗರ್ಭಾಲಯ. ಅದರ ಸುತ್ತಲೂ ಸಾಲಂಕೃತವಾದ ಚಪ್ಪರವನ್ನು ಹಾಕಲಾಗಿತ್ತು. ವಿರೋಧಿಕೃತ ನಾಮ ಸಂವತ್ಸರ ಕ್ರಿಸ್ತಶಕ 1671ರ ಶ್ರಾವಣ ಕೃಷ್ಣ ಬಿದಿಗೆ ಗುರುವಾರ ಅವತ್ತೇ ಗುರುರಾಜರ ಬೃಂದಾವನ ಪ್ರವೇಶ. ಅದು ಹೆಂಗಿತ್ತು, ಬೃಂದಾವನ ಹೆಂಗಿತ್ತು ಅನ್ನೋದಂತ ಹೇಳಿದರೆ, ಮಠದಿಂದ ವಾದ್ಯ ವೈಭವದಿಂದ ಗುರುರಾಜರು ಆನೆ ಮೇಲೆ, ಅಂಬಾರಿ ಮೇಲೆ ಕೂತ್ಕೊಂಡು ಮೆರವಣಿಗೆಯಲ್ಲಿ ಬಂದರು. ಎಲ್ಲರೂ ಸ್ವಾಮಿಗಳ ದರ್ಶನ ಭಾಗ್ಯ ಪಡಿಬೇಕು ಅನ್ನೋದೇ ಉದ್ದೇಶ ಆಗಿತ್ತು. ಅವರು ಆನೆ ಮೇಲೆ ಕೂತ್ಕೊಳ್ಳೋ ಸಡಗರ ಅವ್ರಿಗಿರಲಿಲ್ಲ. ಜನ ಅದನ್ನು ಅಪೇಕ್ಷೆ ಪಟ್ಟರು. ಶ್ರೀಗಳು ಚಪ್ರದ ಹತ್ರ ಬಂದರು. ಅಲ್ಲಿ ಹಾಕಲಾಗಿದ್ದ ದಿವ್ಯ ಸಿಂಹಾಸನದ ಮೇಲೆ ಕೂತ್ಕೊಂಡ್ರು. ಅವ್ರ ಹತ್ರ ಯೋಗೀಂದ್ರ ತೀರ್ಥರಿದ್ದರು. ಯೋಗೀಂದ್ರ ತೀರ್ಥರು ಅಂತ ಹೇಳಿದರೆ ಲಕ್ಷ್ಮೀನಾರಾಯಣ ಆಚಾರ್ಯರು. ವೆಂಕಣ್ಣ ಪಂತ ಭಾಳ ದುಃಖಿತನಾಗ್ಬಿಟ್ಟಿದ್ದ, ಕಣ್ಗಳಲ್ಲಿ ನೀರು ಸುರಿಸ್ತಾ ಇದ್ದ. ಅವನು ಅಲ್ಲೇ ಒಂದು ಕಡೆ ಇದ್ದ. ಗುರುಗಳ ಪೂರ್ವಾಶ್ರಮದ ಬಂಧುಗಳು, ನೆಚ್ಚಿನ ಶಿಷ್ಯರು ರಾಘವೇಂದ್ರನ್ನೇ ನೋಡ್ತಾ ಕೂತಿದ್ರು. ಇಂಥ ಮಹಾಮಹಿಮನ ದರ್ಶನ ಭಾಗ್ಯ ಇನ್ನು ಮುಂದೆ ನಮಗೆ ಸಿಗಲ್ವಲ್ಲ ಅಂತ ಭಕ್ತಜನರು ಶೋಕ ಪಡ್ತಾಯಿದ್ರು. ಗುರುಗಳು ಕಾಷಾಯ ವಸ್ತ್ರ ಧರಿಸಿದ್ರು, ದಂಡ ಕಮಂಡಲವನ್ನು ಹಿಡಿದಿದ್ರು, ಕೊರಳಲ್ಲಿ ತುಳಸಿ ಮಾಲೆ ಇತ್ತು. ಅವ್ರ ಮುಖ ಹೊನ್ನಿನ ಕಳಿಸ್ದಂಗೆ ಶೋಭಿಸ್ತಾ ಇತ್ತು. ಮಹಾ ತೇಜಸ್ವಿಗಳಾಗಿದ್ದ ಅವರ ಪ್ರಭೆ ದಿಕ್ಕುಗಳಿಗೆ ಹರಡಿತ್ತು. ರಾಘವೇಂದ್ರ ತೀರ್ಥರು ಮಠದ ಸಂಪೂರ್ಣ ಅಧಿಕಾರವನ್ನು ಯೋಗೀಂದ್ರ ತೀರ್ಥರಿಗೆ ವಹಿಸಿಕೊಟ್ರು. ಬೃಂದಾವನ ಪ್ರವೇಶದ ಮುಹೂರ್ತ ಹತ್ತಿರ ಬರ್ತಿದ್ದಂಗೆ ಯತಿಗಳು ಚಪ್ರದ ಮಧ್ಯಕ್ಕೆ ಬಂದು ನಿಂತರು. ದಿವಾಣ ಪಂತಾನೆ ಅವರಿಗೆ ಶ್ವೇತಛತ್ರ ಹಿಡಿದು ಗೌರವ ಸೂಚಿಸಿದ್ದ. ಎಲ್ಲರೂ ರಾಘವೇಂದ್ರಾಯ ನಮಃ ಅಂತ ಘೋಷಣೆ ಮಾಡ್ತಾಯಿದ್ರು. ಮಂಗಳ ವಾದ್ಯಗಳು ಮೊಳಗಿದ್ವು. ಗಾಯಕರು ದಿವ್ಯವಾದ ಕೀರ್ತನೆಗಳನ್ನು ಹಾಡ್ತಾಯಿದ್ರು. ಯತಿಗಳು ಅವತ್ತಿನ ಎಲ್ಲ ಧಾರ್ಮಿಕ ವಿಧಿಗಳನ್ನು ಮುಗಿಸಿದ್ರು. ಮೂಲರಾಮ ದೇವರ ಪೂಜೆ ಕೂಡ ಸಾಂಗವಾಗಿ ನೆರವೇರಿತ್ತು. ಎಲ್ಲರಿಗೂ ಫಲಮಂತ್ರಾಕ್ಷತೆ ಕೊಟ್ಟರು. ಗುರುಗಳು ನೆರೆದಿದ್ದ ಶಿಷ್ಯ ಕೋಟಿರಿಗೆ, ಭಕ್ತರಿಗೆ ಅಭಯ ಹೇಳುತ್ತಾ, ನಾವು ಬೃಂದಾವನ ಪ್ರವೇಶ ಮಾಡ್ತೀವಿ ಅಂತ ಯಾರು ದುಃಖ ಪಡಬೇಡಿ, ನೀವು ಕರೆದ ತಕ್ಷಣ ನಾನು ಬರ್ತೀನಿ. ನಾವು ಭಗವತ್ ಸಂಕಲ್ಪದಿಂದ ಬೃಂದಾವನ ಪ್ರವೇಶ ಮಾಡ್ತಾಯಿದ್ದೀವಿ ಅಂತ ನೀವು ತಿಳ್ಕೋಬೇಕು. ನಾವು ಈ ಬೃಂದಾವನದಲ್ಲಿ 700 ವರ್ಷಗಳ ಕಾಲ ಇದ್ದು ಈ ಲೋಕ ಚಿಂತನೆ ಮಾಡ್ತಿರ್ತೇನೆ. ನಮ್ಮ ದೇಶದ ಸಂಸ್ಕೃತಿ ಹಾಗೇ ಉಳಿಯುತ್ತೆ, ಎಂದೂ ಅದಕ್ಕೆ ಚ್ಯುತಿ ಬರಲ್ಲ. ನೀವು ಯಾರೂ ದುಃಖ ಪಡಬೇಡಿ ಅಂತ ಅನುಗ್ರಹ ವಚನಗಳನ್ನು ಹೇಳಿದ್ರು. ಗುರುಗಳ ದಿವ್ಯವಾಣಿಯಿಂದ ಜನಕ್ಕೆ ತುಂಬ ಸಂತೋಷ ಆಯಿತು. ಗುರುಗಳ ಮನಸ್ಸು ಸಂತೋಷಪಡಿಸೋದು ನಮ್ಮ ಕರ್ತವ್ಯ ಅಂತ ಅವ್ರು ನಾಮಸ್ಮರಣೆ ಮಾಡ್ತಾಯಿದ್ರು. ಕ್ಷೇತ್ರ ರಕ್ಷಣೆಗಂತ ಯತಿಗಳು ಅಷ್ಟದಿಕ್ಕುಗಳಲ್ಲೂ ಕೂಡ ದೇವತಾ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದರು. ವಿದ್ವಜ್ಜನರು ಗ್ರಂಥಗಳ ಪಾರಾಯಣೆ ಮಾಡ್ತಾ
ಗುರುಗಳನ್ನ ಸಂತೋಷಪಡಿಸ್ತಿದ್ರು. ಯತಿಗಳು ಯೋಗೀಂದ್ರ ತೀರ್ಥರಿಗೆ ತಮ್ಮ ಪಾದುಕೆಗಳನ್ನು ಕೊಟ್ಟು, ಯೋಗೀಂದ್ರರೇ, ಇನ್ನು ಮುಂದೆ ನಮ್ಮ ಸಂಸ್ಥಾನದ ಈ ದಿವ್ಯ ಪಾದುಕೆಗಳನ್ನು ಪೂಜೆ ಮಾಡ್ತಾ ಲೋಕ ಕಲ್ಯಾಣಕ್ಕಾಗಿ ಭಾಗವತ ಧರ್ಮವನ್ನು ಪ್ರಸಾರ ಮಾಡಿ ಶ್ರೀ ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೇಯೋವಂತರಾಗಿ ಅಂತ ಹರಿಸಿದ್ರು. ಯತಿಗಳು ಎಲ್ಲರಿಗೂ ಶ್ರೀ ಹರಿಧ್ಯಾನ ಮಾಡ್ತಾಯಿರಿ, ಪರಸ್ಪರ ಸೌಹಾರ್ದ ಬೆಳೆಸ್ಕೊಳ್ಳಿ, ಅನ್ಯಮತ ಸಹಿಷ್ಣುಗಳಾಗಿ ಅನ್ಯರಲ್ಲಿ ದ್ವೇಷ ತೋರದೆ ಸದಾಚಾರ ಸನ್ನಡತೆಗಳಿಂದ ಮಾನವ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಇಂದಿರಾ ರಮಣನಾದ ಶ್ರೀ ಗೋವಿಂದ ಮಂಗಳವನ್ನುಂಟು ಮಾಡಲಿ ಅಂತ ಹರಿಸಿದ್ರು. ಇನ್ನೇನು ಜ್ಯೋತಿಷಾಸ್ತ್ರ ವಿಶಾರದರು ಯತಿಗಳ ಬೃಂದಾವನ ಪ್ರವೇಶಕ್ಕೆ ಸಮಯ ಸನ್ನಿಹಿತ ಆಯಿತು ಅಂತ ಹೇಳಿದಾಗ ಸ್ವಾಮಿಗಳು ವೆಂಕಣ್ಣ ಪಂತ್ರನ ಒಳಗೆ ಕರೆದುಬಿಟ್ಟು, ವೆಂಕಣ್ಣ, ಬೃಂದಾವನದ ಸುತ್ತಲೂ ಶಿಲೆಗಳನ್ನು ಇಡ್ತಾ ಬಾ, ನಮ್ಮ ಶಿರದ ಭಾಗ ಅದು ಮುಟ್ಟಿದಾಗ 1200 ಸಾಲಿಗ್ರಾಮವನ್ನು ಶಿರದ ಮೇಲೆ ಇರಿಸಿ ಮೃತ್ತಿಗೆಯಿಂದ ಬೃಂದಾವನವನ್ನು ಮುಚ್ಚಿಬಿಡು ಅಂತ ಹೇಳಿದರು. ಮಧ್ಯಾಹ್ನ ಆಯಿತು. ಸ್ವಾಮಿಗಳು ಬಲಗೆಯಲ್ಲಿ ಜಪಮಣಿ ಹಿಡಿದು ಎಡಗೆಯಲ್ಲಿ ಕಮಂಡಲವನ್ನು ಧರಿಸಿ ಬೃಂದಾವನ ಪ್ರವೇಶ ಮಾಡಿದ್ರು. ಯೋಗಾಸನಾರೂಢರಾಗಿ ಕೂತ್ಕೊಂಡು ಶ್ರೀರಾಮ, ಶ್ರೀಕೃಷ್ಣ, ನರಸಿಂಹ, ವೇದವ್ಯಾಸ, ಹಯಗ್ರೀವ ಮೂರ್ತಿಗಳನ್ನು ಸ್ಮರಿಸಿದ್ರು. ಕೈಯಲ್ಲಿದ್ದ ಜಪಮಾಲೆಯನ್ನು ಹಿಡದೇ ಇದ್ದರು. ದಿವಾನ ವೆಂಕಣ್ಣ ಪಂತ್ರೆ ಮೊದಲಾಗಿ ಶಿಷ್ಯರು ಬೃಂದಾವನದ ಆಕಾರದಲ್ಲಿ ಕಟ್ಟಿದ ಶಿಲೆಗಳನ್ನು ಇಡಕ್ಕೆ ಶುರು ಮಾಡಿದ್ರು. ಶಿರಸ್ಸಿನವರೆಗೂ ಶಿಲೆಗಳನ್ನು ಏರಿಸಿದಾಗ ಗುರುಗಳ ಕೈಯಲ್ಲಿದ್ದ ಜಪಮಾಲೆ ಬಿತ್ತು. ಕಡೆಯ ಶಿಲೆಯನ್ನು ಮೇಲೇರಿಸಲಾಯಿತು. ವೆಂಕಣ್ಣ ಪಂತ ಮೊದಲೇ ರಾಘವೇಂದ್ರರ ಅಣತಿಯಂತೆ ಸಾಲಿಗ್ರಾಮಗಳನ್ನು ತರಿಸಿಟ್ಟಿದ್ದ. ಅವುಗಳನ್ನ ಒಂದೊಂದಾಗಿ ಜೋಡಿಸ್ತಾ ಬಂದ. ವಿಷ್ಣು ಸಹಸ್ರನಾಮ ಹೇಳ್ತಾ ಜೋಡಿಸ್ತಾ ಬಂದರು. ಶಿಲಾಭಾರ ಸಾಲಿಗ್ರಾಮದ ಮೇಲೆ ಬೀಳದೇ ಇರೋ ಹಾಗೆ ಮತ್ತೊಂದು ಶಿಲೆ ಇರಿಸಿ ಮೃತ್ತಿಗೆಯನ್ನು ಹರವಿದ್ರು. ನೆರೆದಿದ್ದ ಬ್ರಾಹ್ಮಣರು ವೇದ ಶ್ಲೋಕಗಳನ್ನು ಹೇಳ್ತಾ ಇದ್ರು. ಹರಿದಾಸರು ಸ್ವಾಮಿಗಳ ವೈಭವವನ್ನು ಗಾನದ ಮೂಲಕ ಹೇಳ್ತಾ ಇದ್ರು. ಶ್ರೀಗಳು ಧ್ಯಾನ ಸಮಾಧಿ ಹೊಂದಿದ್ರು. ಶ್ರೀ ವೇಣುಗೋಪಾಲ ಕೃಷ್ಣ ಧ್ಯಾನವೇ ಆಗಲೂ ಆಯಿತು. ನೆರೆದಿದ್ದವರು ಭಾಳ ಭಾವೋದ್ರೇಕಗೊಂಡರು. ದುಃಖ ಉಮ್ಮಲ್ಸ್ ಬಂತು. ಎಲ್ಲರ ಕಣ್ಣುಗಳಲ್ಲೂ ಅಶ್ರುಧಾರೆ. ಮೊದಲೇ ಅಂದ್ಕೊಂಡಿದ್ದಂಗೆ ತೀರ್ಮಾನ ಮಾಡ್ದಂಗೆ ಅವತ್ತೇ ಆರಾಧನೆ ನಡೆದು ಎಲ್ಲರಿಗೂ ಭೋಜನ ಸ್ವೀಕಾರ ಮಾಡೋಕ್ಕೆ ಹೇಳಲಾಯಿತು. ಯೋಗೀಂದ್ರ ತೀರ್ಥರು ಅವತ್ತಿಂದ ಜನರ ದೃಷ್ಟಿಗೆ ಅಗೋಚರವಾಗಿ ಯತಿಗಳ ಮೇಲೆ ಚರಮ ಶ್ಲೋಕವನ್ನು ರಚನೆ ಮಾಡಿದ್ರು. ಅತ್ಯಂತ ದುಃಖದಿಂದ ಹೇಳಿದರು, ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದೀರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಅಂತ. ರಾಘವೇಂದ್ರ ಯತಿಗಳು ದುರ್ವಾದಿಗಳೆಂಬ ಕತ್ತಲಿಗೆ ಸೂರ್ಯರು, ವೈಷ್ಣವರೆಂಬ ಕುಮುದ ಪುಷ್ಪಗಳಿಗೆ ಚಂದ್ರಮನಂತೆ, ಗುರು ಸಾರ್ವಭೌಮರು ಅತ್ಯಂತ ದಯಾಳುಗಳು ಅಂಥ ಮಹನೀಯರಿಗೆ ನಮಸ್ಕಾರ ಅಂತ ಭಾಳ ದುಃಖದಿಂದ ಹೇಳಿದ್ರು. ಇವತ್ತಿಗೂ ಈ ಶ್ಲೋಕಗಳು ಎಲ್ಲರೂ ಹೇಳ್ತಾರೆ. ಶ್ರೀವಾರಿ ನಾಲೆಡ್ಜ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಧನ್ಯವಾದಗಳು.